ಜಸ್ಟ್ ಗುರಾಯಿಸಿದ್ದಕ್ಕೆ ಮೈಸೂರಿನಲ್ಲಿ ಯುವಕನೊಬ್ಬನ ಹತ್ಯೆಯಾಗಿದೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಂತಿನಗರದ ಬಳಿ ಈ ಘಟನೆ ನಡೆದಿದೆ. ಮೊನ್ನೆ ತಡರಾತ್ರಿ ಸ್ನೇಹಿತರ ಜೊತೆಗೂಡಿ ಅರ್ಬಾಜ್ ಖಾನ್ ಟೀ ಕುಡಿತಾ ನಿಂತಿರ್ತಾನೆ. ಇವರ ಬೆನ್ನಲ್ಲೇ ಶಾಬಾಜ್ ಎಂಬ ಮತ್ತೊಂದು ಗುಂಪಿನ ಯುವಕರು ಸಹ ಅದೇ ಸ್ಥಳಕ್ಕೆ ಬರ್ತಾರೆ. ಒಬ್ಬರಿಗೊಬ್ಬರು ನೋಡ್ತಾ ಇದ್ದಂಗೆ ಏನೋ ಗುರಾಯಿಸ್ತಾ ಇದೆಯಾ ಅಂತ ಮಾತಿಗೆ ಮಾತು ಬೆಳೆಯುತ್ತೆ. ಅಷ್ಟೇ ಕಣ್ರಿ, ಅಷ್ಟಕ್ಕೆ ಅರ್ಬಾಜ್ ಖಾನ್ನ ಹತ್ಯೆ ಆಗಿದೆ. ಸದ್ಯ ಇದೀಗ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು, ಜಸ್ಟ್ ಗುರಾಯಿಸ್ತಾ ಇದೆಯಾ ಅನ್ನುವ ಮಾತಿಗೆ ಯುವಕನೋರ್ವನ ಕೊಲೆ ಆಗಿರುವುದು ದುರಂತವೇ ಸರಿ. ಸದ್ಯ ಈಗ ಮೈಸೂರಿನಲ್ಲಿ ಈ ಪ್ರಕರಣ ದಾಖಲಾಗಿದ್ದು, ಮೃತ ಅರ್ಬಾಜ್ ಖಾನ್ ತಂದೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಈ ರೀತಿಯ ಘಟನೆ ಆದರೆ ಕಾನೂನು ವ್ಯವಸ್ಥೆ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಅವರ ಆರೋಪ. ಅಂದರೆ ಮೈಸೂರಿನ ಉದಯಗಿರಿ ಶಾಂತಿನಗರದಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನುವ ಪ್ರಶ್ನೆ ಕಾಡುತ್ತೆ. ಅಂತಂದರೆ ಏನು ಜಸ್ಟ್ ಗುರಾಯಿಸ್ತಾ ಇದೆಯಾ ಅನ್ನುವಂಥ ಒಂದೇ ಒಂದು ವಿಷಯನ ಇಟ್ಕೊಂಡು ಒಬ್ಬ ಹುಡುಗನ ಅಂದರೆ 18 ವರ್ಷದ ಅರ್ಬಾಜ್ ಖಾನ್ ಎಂಬ ಹುಡುಗನ ಹತ್ಯೆ ಆಗುತ್ತೆ ಅಂತಂದರೆ ಇನ್ನು ಎಷ್ಟು ಮಟ್ಟಿಗೆ ಆ ಏರಿಯಾದಲ್ಲಿ ವಾತಾವರಣ ಇದೆ ಅನ್ನುವಂಥದ್ದನ್ನ ನಾವೇ ಯೋಚನೆ ಮಾಡಬೇಕಾಗುತ್ತೆ. ಸದ್ಯ ಅರ್ಬಾಜ್ ಖಾನ್ ಅವರ ತಂದೆ ಜಾವೇದ್ ಹೇಳುವಂತಹ ಪ್ರಕಾರ ಆ ಏರಿಯಾದಲ್ಲಿ ಎಲ್ಲವೂ ಸರಿ ಇರುವಂತೆ. ಅಂತಂದರೆ ಏನು 18-20 ವರ್ಷದ ಹುಡುಗರು ಸಹ ಮಾದಕ ವ್ಯಸನಿಗಳಾಗ್ತಾ ಇದ್ದಾರಂತೆ. ಅಲ್ಲಿ ಇದನ್ನೆಲ್ಲವನ್ನು ತಡೆಯಬೇಕಾದಂಥ ಪೊಲೀಸರು ಸಹ ಕೈಕಟ್ಟಿ ಕುಳಿತಿದ್ದಾರೆ ಅನ್ನುವಂಥದ್ದು ಅವರ ಆರೋಪ. ಅಲ್ಲದೆ ನನ್ನ ಮಗನ ಸಾವಿಗೆ ಜಸ್ಟ್ ಒಂದು ಸಣ್ಣ ಜಗಳ ಕಾರಣ ಆಯ್ತಲ್ಲ ಅನ್ನುವಂಥದ್ದು ಸಹ ಅವರ ವಿಷಾದ. ಅಲ್ಲದೆ ಏನು ಈ ಉದಯಗಿರಿ ಹಾಗೂ ಶಾಂತಿನಗರದ ಸುತ್ತಮುತ್ತ ಕೆಲವು ಆರೋಪಗಳು ಕೇಳಿ ಬರ್ತಾ ಇದೆ. ಅಂದರೆ ಅಲ್ಲಿ ಗಾಂಜಾ ಸೇವನೆ ಹೆಚ್ಚಾಗಿದ್ದು ರಾತ್ರಿ ಸಮಯದಲ್ಲಿ ಹೆಣ್ಮಕ್ಳಾಗಿರ್ಬೋದು ಅಥವಾ ಯಾರೇ ಓಡಾಡಲು ಸಹ ಕಷ್ಟ ಆಗ್ತಿದೆ. ಹದಿಹರೆಯದ ಯುವಕರು ಯಾರ ಮಾತಿಗೂ ಬೆಲೆಯನ್ನು ಕೊಡದೆ ಬೇಕಾಬಿಟ್ಟು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೃತ ಅರ್ಬಾಜ್ ಖಾನ್ ಅವರ ತಂದೆ ಜಾವೇದ್ ಅವರ ಮಾತುಗಳು. ಇನ್ನು ಮೃತ ಅರ್ಬಾಜ್ ಖಾನ್ ಅವರ ಸೋದರ ಮಾವ ಒಂದು ಮಾತನ್ನು ಹೇಳ್ತಾರೆ, ನನ್ನ ತಂಗಿಯ ಮಗ ಏನೂ ಮಾಡಲಿಲ್ಲ, ಜಸ್ಟ್ ನೋಡ್ತಾ ಇದ್ದಂಗೆ ಯಾರು ಜಗಳವನ್ನು ಬಿಡಿಸಿ ಬುದ್ಧಿವಾದವನ್ನು ಹೇಳಿ ಜಗಳವನ್ನು ತಡೆಯಬೇಕಿತ್ತು ಅವರೇ. ಅಂದರೆ ಯಾರು ಶಹಬಾಜ್ ಇದ್ದ ಅವರ ಮನೆಯವರು ದೊಡ್ಡವರು ಸಹ ಸೇರಿ ನನ್ನ ತಂಗಿಯ ಮಗನ ಕೊಲೆಗೆ ಕಾರಣ ಆಗಿದ್ದಾರೆ, ಅವರು ಸಹ ಅವನನ್ನು ಹಿಡಿದು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು. ಅದೇನೇ ಇರ್ಬೋದು, ಒಂದು ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿ ಒಬ್ಬನ ಪ್ರಾಣ ಹಾರಿ ಹೋಗುತ್ತೆ ಅಂತಂದರೆ ಅದು ವಿಷಾದ ಸರಿ. ಅಲ್ಲಿ ನಡೆದಂತಹ ಜಗಳ ಆತನ ರಕ್ತದ ಮಡುವಿನಲ್ಲಿದ್ದಂಥ ಆತನನ್ನು ಮಣಿಪಾಲ್ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲೇ ಆತನ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಸದ್ಯ ಇದೀಗ ಉದಯನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಅಲ್ಲದೆ ಮತ್ತಷ್ಟು ಆರೋಪಿಗಳ ಶೋಧಕ್ಕಾಗಿ ಈಗಾಗಲೇ ಪಣವನ್ನು ತೊಟ್ಟಿದ್ದಾರೆ. ಆನಂದ್ KS, News 18, ಮೈಸೂರು.